ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಏಪ್ರಿಲ್ 21ರಂದು 419.78 ಕೋಟಿ ರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶುಕ್ರವಾರ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಇರುವ ಆತ್ಮೀಯತೆ ಬಹು ವರ್ಷಗಳಿಂದಲೂ ಇರುವುದರಿಂದ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಯಶಸ್ವಿಯಾಗಲು ಕಾರಣವಾಗುತ್ತಿದೆ. ಇದರಿಂದ ಕೆಲವು ಮಂತ್ರಿ ಶಾಸಕರುಗಳು ನಿಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಯವರನ್ನ ಎಷ್ಟು ಬಾರಿ ಕರೆದುಕೊಂಡು ಹೋಗಿ ಕೆಲಸ ಮಾಡಿಸಿಕೊಳ್ಳುತ್ತೀಯಾ ಎಂದು ಕೇಳುತ್ತಿದ್ದಾರೆ ಎಂದು ತಿಳಿಸಿದರು. ಪಿರಿಯಾಪಟ್ಟಣ ಶಕ್ತಿ ದೇವತೆ ಎನಿಸಿಕೊಂಡ ಶ್ರೀ ಮಸನಿಕಮ್ಮ ದೇವಸ್ಥಾನ ಪುನರ್ ನಿರ್ಮಾಣ ತಾಲೂಕು ಒಕ್ಕಲಿಗರ ಸಂಘದ ಸಹಯೋಗದೊಂದಿಗೆ ಕುವೆಂಪು ಭವನದ ಕಟ್ಟಡ ನಿರ್ಮಾಣ, ಇತಿಹಾಸ ಪ್ರಸಿದ್ಧವಾದ ಬೆಟ್ಟದಪುರ ಗ್ರಾಮದಲ್ಲಿರುವ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬೆಟ್ಟಕ್ಕೆ ಹೋಗುವ ರಸ್ತೆ ನಿರ್ಮಾಣ ಹಾಗೂ ವಿವಿಧ ಇಲಾಖೆಗಳ ಒಟ್ಟಾರೆ 419.78 ಕೋಟಿ ರು ವೆಚ್ಚದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಗ್ರಾಮ ಕಾರ್ಯಕ್ರಮ ಆಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಾರಿಗೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಇಂಧನ ಸಚಿವ ಕೆಜೆ ಜಾರ್ಜ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಪಂಚಾಯಿತಿ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ತಂಗಡಗಿ ಶಿವರಾಜ್ ಸಂಗಪ್ಪ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಸೇರಿದಂತೆ ವಿವಿಧ ಇಲಾಖೆಯ ಆಯುಕ್ತರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರುಗಳು ಹಾಗೂ ನಿಗಮ ಮಂಡಳಿಯ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ. ಆದ್ದರಿಂದ ಪಟ್ಟಣ ಮತ್ತು ಗ್ರಾಮೀಣ ಪ್ರತಿಶತಿಯಿಂದ ಹೆಚ್ಚು ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಕೋರಿಕೊಂಡರು. ಕಾಂಗ್ರೆಸ್ ಪಕ್ಷದ ವಕ್ತಾರೆ ಎಂ ಲಕ್ಷ್ಮಣ್ ಮಾತನಾಡಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನನಗೆ 7 ಲಕ್ಷ ಮತ ಹಾಕಿರುವ ಜನತೆಯ ಋಣ ನನ್ನ ಮೇಲಿದ್ದು ನಾನು ಯಾವುದೇ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿದ್ದೇನೆ. ಈ ಕ್ಷೇತ್ರದಲ್ಲಿ ಅನಿಲ ಸೋರಿಕೆಯಿಂದ 2 ಹೆಣ್ಣು ಮಕ್ಕಳು ಮೃತಪಟ್ಟಿದ್ದು ಅವರಿಗೆ ಮುಖ್ಯಮಂತ್ರಿ ಸಹಾಯ ನಿಧಿಯಿಂದ ತಲಾ 2 ಲಕ್ಷ ರುಗಳನ್ನು ಮಂಜೂರು ಮಾಡಿಸಲಾಗಿತ್ತು. ಸದ್ಯದಲ್ಲಿ ಅವರ ಕುಟುಂಬದ ಕೈ ಸೇರಲಿದೆ ಎಂದು ತಿಳಿಸಿದರು. ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರ ತಂಬಾಕು ದರ ನೀಡದೆ ಭಾರಿ ಅನ್ಯಾಯ ಮಾಡುವ ಮೂಲಕ ರೈತರನ್ನ ಹಾಳು ಮಾಡುತ್ತಿದೆ. ದಿನಬಳಕೆ ವಸ್ತುಗಳ ಬೆಲೆ ಸಮಸ್ಯೆಯನ್ನ ಸೃಷ್ಟಿಸಿರುವುದು ಮಹಿಳಾ ಮೀಸಲಾತಿ ನೆಪದಲ್ಲಿ ಅನ್ಯಾಯ ಮಾಡಲು ಮುಂದಾಗಿದೆ ಎಂದು ಆರೋಪ ಮಾಡಿದರು. ಈ ಎಲ್ಲವನ್ನ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಅವರು ಮರೆತು ಹಗಲುಗನಸು ಕಾಣುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರಲಿದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮೈಸೂರು ಫ್ರೆಂಡ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಅಧ್ಯಕ್ಷ ಎಚ್.ಡಿ. ಗಣೇಶ್, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷೆ ಕೆ.ಬಿ. ನಿತಿನ್, ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಾದ ರಹಮತ್ ಜಾನ್ ಬಾಬು ಮತ್ತು ಡಿಟಿ ಸ್ವಾಮಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಒಂದು ವ್ಯವಸ್ಥೆ ಬಿಜೆಪಿಯವರು ಮಾಡ್ತಾರೆ. ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಯಾವ ಕಾರಣಕ್ಕೂ ಎಲ್ಲೂ ಡಿಸಪಾಯಿಂಟ್ ಆಗಬೇಡಿ. 2028ಕ್ಕೆ ಇವರು ತಿಪ್ಪತ್ ಭಾಗ ಹಾಕೋದು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರವೇ ಬರೋದು. ನಾನು ದಾವಣಗೆರೆ 5 ದಿವಸ ಚುನಾವಣೆಯ ಕ್ಯಾನ್ವಾಸ್ ಅಲ್ಲಿ ಇದ್ದೆ. ನನಗೆ ಇನ್ಚಾರ್ಜ್ ಕೊಟ್ಟಿದ್ರು, 5-6 ಬೂತ್ ಕೊಟ್ಟಿದ್ರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಹೋಗ್ತಾರೆ. ಪ್ರತಿ ಮನೆಯವ್ರಿಗೂ ಎಲೆಕ್ಟ್ರಿಸಿಟಿ ಉಚಿತ. ಅವ್ರನ್ನ ಸುಮ್ಮನೆ ನೀವು ಜನರಲ್ಲ ಕೇಳಿದ್ರೆ ನೆಕ್ಸ್ಟ್ ಯಾರು ನಮ್ಮ ವೋಟ್ ಹಾಕ್ತೀಯ ಅಂತ, ಇಲ್ಲ ಸರ್ ನಾವು ನಮ್ಮ ಅಪ್ಪ ನಮ್ಮ ಮುತ್ತಾತ ಎಲ್ಲ ಬಿಜೆಪಿನೇ, ಆದ್ರೆ ಈ ಸರಿ ಮತ್ತೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕೆಂದ್ರೆ 2,000 ರೂಪಾಯಿ ಮತ್ತೆ ಕರೆಂಟ್ ಬಿಲ್ಲು, 10 kg ಅಕ್ಕಿ ಬಸ್ಸಲ್ಲಿ ಉಚಿತವಾಗಿ ನಾವು ಪ್ರಯಾಣ ಮಾಡ್ತಾರೆ. ಅಲ್ಲ, ಅವ್ರು ಬಿಜೆಪಿ ಬಂದ್ರೆ ಅವ್ರು ಕೊಡಲ್ಲ, ಬಿಜೆಪಿ ಬಂದ್ರೆ ಯಾವ ಕಾರಣಕ್ಕೂ ಕೊಡಲ್ಲ ಸ್ವಾಮಿ. ಹಿಂದೆ ಯಡಿಯೂರಪ್ಪನವರಿದ್ದಾಗ 10 kg ಅಕ್ಕಿ ಕೊಡ್ತಿದ್ದ 5 kg ಇಳಿಸ್ಬಿಟ್ರು, ನೀವು ಬಂದ್ರೆ ಎಲ್ಲ ಪೂರ್ತಿ ನಿಲ್ಲಿಸ್ಬಿಡ್ತಾರೆ ಅನ್ನುವಂಥ ಒಂದು ಭಯ ಅವ್ರ ಮನಸ್ಸಲ್ಲಿ ಇದೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತೆ ನೆಕ್ಸ್ಟ್ 100ಕ್ಕೂ 100 ನಮ್ಮ ರಾಜ್ಯದಲ್ಲಿ ಮತ್ತೆ 140 ಸೀಟ್ ಬಂದೇ ಬರ್ತೀವಿ. ಕಮ್ಮಿಯಾಗಿ ಇವತ್ತು 140 ರೂಪಾಯಿ ಬಂದಿದೆ. ಅವನ್ನು ಸಂಪೂರ್ಣವಾಗಿ ಮುಗಿದು ಬಗೆ ಸ್ವಲ್ಪ ಬೆಳೆಗಾರರನ್ನ ಸಂಪೂರ್ಣವಾಗಿ ಸಾಯಿಸ್ಬಿಟ್ರು, ಗುಂಡಿ ತೋಡಿ ಸಾಯಿಸ್ಬಿಟ್ರು. ಮೊನ್ನೆ ಆಚೆ ಮೊನ್ನೆ 4 ದಿವಸದಿಂದ ಅಲ್ಲ ಕೂತಪ್ಪ, ನಾನು ಹೋಗ್ಬಿಟ್ಟಿದ್ದೇನೆ. ಏನು ಆಗ್ತದೆ, ಟೊಬ್ಯಾಕೋ ಬೋರ್ಡ್ ಬರೋದು ಯಾರ ಕಂಟ್ರೋಲ್ಗೆ? ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿನ MP-ಗೆ ಏನು ರಾಜ ಮಹಾರಾಜ ಅಂತ ಓಟ್ ಹಾಕಿದ್ರು, ಇದೆಲ್ಲ ಕೈಗೆ ಸಿಗ್ತಾ ಇಲ್ಲ, ಒಬ್ಬರು ಕೈಗೂ ಸಿಗ್ತಾ ಇಲ್ಲ. ಮಹಾರಾಜ ಯಾರನ್ನ ಕೈ ಕೊಟ್ರೆ
ಇಮಿಡಿಯೇಟ್ ಆಗಿ ಇದನ್ನ ಹಾಕೊಂಡ್ರೆ ಏನದು ಸ್ಯಾನಿಟೈಸರ್ ಹಾಕೊಂಡು ಉಜ್ಜಿಕೊಳ್ಳೋದು. ಈ ಥರ ಹೆಸರು ನಮ್ಮನ್ನು ಸೋಲಿಸ್ಬಿಟ್ರು ಜನಗಳು. ಏನು ಮಾಡ್ತೀನಿ, ಆದ್ರೂ ನೀವೆಲ್ಲ ಸೇರಿ ನನಗೆ 7 ಲಕ್ಷ ಓಟ್ ಕೊಟ್ಟಿದ್ದೀರ. ನಾನು 7 ಲಕ್ಷ ಓಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಮ್ಗೆ ಹೇಳೋದಾಗೆಲ್ಲ ನಾವು ಬರ್ತೀವಿ. ನನಗೆ ಯಾವಾಗ ಎಲ್ಲಿ ಯಾವ ಕಾರ್ಯಕ್ರಮ ಕರೆದ್ರು ಬರ್ತೀವಿ. 2 ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಸತ್ತೋಗ್ಬಿಟ್ರು ಗೊತ್ತಾ, 4 ತಿಂಗಳಿಂದ ಇಲ್ಲಿ ಗ್ಯಾಸ್ ಲೀಕ್ ಆಗಿ. ಅವರಿಬ್ಬರು ಹೆಣ್ಣು ಮಕ್ಕಳು ಸಾಹೇಬರು ಡೈರೆಕ್ಷನ್ಸ್ ಮೇಲೆ ನಾನೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾಹೇಬರು ಡೈರೆಕ್ಷನ್ಸ್ ಕೊಟ್ಟರು. ಅವರ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟರು, ಚೆಕ್ ಕೊಟ್ಟು ರೆಡಿ ಇದೆ. ಈ ಕಾರ್ಯಕ್ರಮ ಆದ್ಮೇಲೆ ಅವ್ರನ್ನ ಕರೆಸಿ ಅವ್ರ ಮನೆಗೆ ಹೋಗಿ ಸಾಹೇಬರು ನೇತೃತ್ವದಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟರು. ಒಂದು ಒತ್ತಾಯ ಮಾಡಿ ಮುಖ್ಯಮಂತ್ರಿ ಇಲ್ಲ ಇದು ಮಾಡಲೇಬೇಕು, ಮಾಡಿಕೊಡ್ಲೇಬೇಕು ಏನು ಅಂತೇಳಿ ಕ್ಯಾಬಿನೆಟ್ಗೆ ತಗೊಂಡು ಅಪ್ರೂವ್ ಮಾಡಿಸ್ತಾರೆ. ಅದನ್ನು ಮಾಡಿಕೊಟ್ರು. ಹೀಗಾಗಿ ಸುಮಾರು 50 ಕೋಟಿ ರೂಪಾಯಿ ಇಂಡಸ್ಟ್ರಿಗೆ ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಏನಪ್ಪ ಅಂತಂದರೆ ಅಕ್ಕ ಮಾಡಬೇಕು ಅಂತ ಆಸೆ ಇದೆ. ಎಲ್ಲಿ ಬೆಟ್ಟದಲ್ಲಿ ಮಾಡಬೇಕು. ಆದರೆ ಅವ್ರನ್ನ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದಿಲ್ಲ. ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ. ಭಾಗದ ಜನರಲ್ಲಿ ಮನವಿ ಮಾಡ್ತಾನೆ, ನಿಮ್ಮ ಭಾಳ ದಿನ ಬೇಡಿಕೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದೆ. ಅಂದರೆ ಆ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಾವೆಲ್ಲ ನಾನು ಮನವಿ ಮಾಡ್ತೇನೆ. ಹಾಗೆ ಕಳೆದ ಭಾಳ ವರ್ಷಗಳಿಂದ ಮಸ್ಲಿಕಮ್ಮ ದೇವಸ್ಥಾನದ ಪುನರ್ಜೀವನ ಆಗಬೇಕು, ಅದನ್ನು ಮತ್ತೆ ನೂತನವಾಗಿ ಮಾಡಬೇಕು ಅಂತೇಳಿ ನಮ್ಮ ಭಾಳ ಜನ ಭಕ್ತರು ಇದ್ದಾರೆ. ನಮ್ಮ ತಾಲೂಕಿನವರೇ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಭಕ್ತರು ಹೊರಗಡೆಯಿಂದ ಭಾಳ ಜನ ಭಕ್ತರಿದ್ದಾರೆ ಮಸ್ಲಿಕಮ್ಮ ತಾಯಿಗೆ. ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು, ಕಟ್ಟಡ ಎಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ಈಗ ನಾವು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಈಗ ಅದನ್ನು ಅಷ್ಟೇ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಆ ಕಾರಣದಿಂದ ಅಲ್ಲೇ ಇಟ್ಟಿದ್ದೇನೆ ಬೇರೆ ಉದ್ದೇಶದಲ್ಲಿ ಇಲ್ಲಿ ಜಾಗದಲ್ಲೇ ಮಾಡಬಹುದಾಗಿ ಅಲ್ಲಿ ಯಾಕೆ ಮಾಡಿದೆ ಅಂತೇಳಿ ಜನರಿಗೆ ಗೊತ್ತಾಗಲಿಲ್ಲ ಅಂತೇಳಿ ನಾವು ಆ ಕಾರ್ಯಕ್ರಮ ಬಲ್ಪು ಭವನ ನಿರ್ಮಾಣ ಮಾಡಿದ್ದೇವೆ. ಅದೇ ಜಾಗದಲ್ಲಿ ನಾವು ಮಾಡಿದ್ದೀವಿ. ಮತ್ತು ಈ ಜ್ಯೋತಿ ಭವನ ನಾವು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಭವನಗಳು ಆಗಬಹುದು. ಅಂಬೇಡ್ಕರ್ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ, ಇದು ಕರೆಂಟ್ ಭವನ ಆಗಿದೆ, ಜಗಜೀವನರಾವ್ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ. ಈಗ ಉಳ್ಕೊಂಡಿದ್ದವರು ಭವನ ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿ ಗ್ರೂಪ್ ಭವನಕ್ಕೆ ಜಾಗೃತಿ ಮಾಡಿ ಅದಕ್ಕೆ ಉದ್ದೀಪಿದ್ರು ಸರ್ ಗೌರವಂತ ಮುಖ್ಯಮಂತ್ರಿಗಳು ಕೈ ಮಾಡಿಸ್ತಿದ್ದಾರೆ, ಕೆಲಸ ಮಾಡ್ತಾರೆ. ಈಗ ಅಭಿವೃದ್ಧಿ ಕೆಲಸಗಳು ಆ ಕಾರಣದಿಂದ ಅಲ್ಲೇ ಇಟ್ಟಿದ್ದೇನೆ ಬೇರೆ ಉದ್ದೇಶದಲ್ಲಿ ಇಲ್ಲಿ ಜಾಗದಲ್ಲೇ ಮಾಡಬಹುದಾಗಿ ಅಲ್ಲಿ ಯಾಕೆ ಮಾಡಿದೆ ಅಂತೇಳಿ ಜನರಿಗೆ ಗೊತ್ತಾಗಲಿಲ್ಲ ಅಂತೇಳಿ ನಾವು ಆ ಕಾರ್ಯಕ್ರಮ ಬಲ್ಪು ಭವನ ನಿರ್ಮಾಣ ಮಾಡಿದ್ದೇವೆ. ಅದೇ ಜಾಗದಲ್ಲಿ ನಾವು ಮಾಡಿದ್ದೀವಿ. ಮತ್ತು ಈ ಜ್ಯೋತಿ ಭವನ ನಾವು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಭವನಗಳು ಆಗಬಹುದು. ಅಂಬೇಡ್ಕರ್ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ, ಇದು ಕರೆಂಟ್ ಭವನ ಆಗಿದೆ, ಜಗಜೀವನರಾವ್ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ. ಈಗ ಉಳ್ಕೊಂಡಿದ್ದವರು ಭವನ ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿ ಗ್ರೂಪ್ ಭವನಕ್ಕೆ ಜಾಗೃತಿ ಮಾಡಿ ಅದಕ್ಕೆ ಉದ್ದೀಪಿದ್ರು ಸರ್ ಗೌರವಂತ ಮುಖ್ಯಮಂತ್ರಿಗಳು ಕೈ ಮಾಡಿಸ್ತಿದ್ದಾರೆ, ಕೆಲಸ ಮಾಡ್ತಾರೆ. ಈಗ ಅಭಿವೃದ್ಧಿ ಕೆಲಸಗಳು ಒಂದು ಒತ್ತಾಯ ಮಾಡಿ ಮುಖ್ಯಮಂತ್ರಿ ಇಲ್ಲ ಸರ್ ಇದು ಮಾಡಲೇಬೇಕು, ಮಾಡಿಕೊಡ್ಲೇಬೇಕು ಏನು ಅಂತೇಳಿ ಕ್ಯಾಬಿನೆಟ್ಗೆ ತಗೊಂಡು ಅಪ್ರೂವ್ ಮಾಡಿಸ್ತಾರೆ. ಅದನ್ನು ಮಾಡಿಕೊಟ್ರು. ಹೀಗಾಗಿ ಸುಮಾರು 50 ಕೋಟಿ ರೂಪಾಯಿ ಇಂಡಸ್ಟ್ರಿಗೆ ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಏನಪ್ಪ ಅಂತಂದರೆ ಅಕ್ಕ ಮಾಡಬೇಕು ಅಂತ ಆಸೆ ಇದೆ. ಎಲ್ಲಿ ಬೆಟ್ಟದಲ್ಲಿ ಮಾಡಬೇಕು. ಆದರೆ ಅವ್ರನ್ನ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದಿಲ್ಲ. ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ. ಭಾಗದ ಜನರಲ್ಲಿ ಮನವಿ ಮಾಡ್ತಾನೆ, ನಿಮ್ಮ
ಬೇಡಿಕೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದೆ. ಹಾಗಾಗಿ ಆ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಾವೆಲ್ಲ ನಾನು ಮನವಿ ಮಾಡ್ತೇನೆ. ಹಾಗೆ ಕಳೆದ ಬಹಳ ವರ್ಷಗಳಿಂದ ಮಸ್ತಿಕಮ್ಮ ದೇವಸ್ಥಾನದ ಪುನರ್ಜೀವನ ಆಗಬೇಕು, ಅದನ್ನು ಮತ್ತೆ ನೂತನವಾಗಿ ಮಾಡಬೇಕು ಅಂತೇಳಿ ನಮ್ಮ ಭಾಳ ಜನ ಭಕ್ತರು ಇದ್ದಾರೆ, ನಮ್ಮ ತಾಲೂಕಿನವರೇ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಭಕ್ತರು ಹೊರಗಡೆಯಿಂದ ಭಾಳ ಜನ ಭಕ್ತರಿದ್ದಾರೆ ಮಸ್ತಿಕಮ್ಮ ತಾಯಿಗೆ. ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು, ಕಟ್ಟಡ ಎಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ಈಗ ನಾವು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಈಗ ಅದನ್ನು ಅಷ್ಟೇ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಲ್ಲಿ 3ನೇ ಸಲ ಬರ್ತಾ ಇದ್ದಾರೆ. ಅವ್ರಿಗೂ ಈ ವಿಶೇಷವಾಗಿ ನಮ್ಮ ತಾಲೂಕಿನ ಮೇಲೆ ವಿಶೇಷವಾದಂಥ ಅಭಿಮಾನ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಜನರು, ಈ ತಾಲೂಕಿನ ಜನರು ಅವರಿಗೆ ಅತ್ಯಂತ ವಿಶೇಷವಾದಂಥ ಬಂದಂಥ ಎಲ್ಲ ಸಂದರ್ಭಗಳು ಬಹಳ ದೊಡ್ಡ ರೀತಿಯಲ್ಲಿ ಸೇರಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಮತ್ತೊಂದು ಕಾರಣ ನಾನು ಅವ್ರ ಜೊತೆಯಲ್ಲಿ ಬಹಳ ಕಾಲದಿಂದ ಅವರ ಸ್ನೇಹಿತನಾಗಿ ವಿಶ್ವಾಸನಾಗಿ ಅವ್ರ ಜೊತೆ ಬಂದಿದ್ದಾರೆ. ಹೀಗಾಗಿ ಯಾವಾಗಲೂ ನಮ್ಮ ತಾಲೂಕಿನ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಅದು ನನಗೆ ಯಾರು ಮಾತಾಡಿಸಿ ಎಷ್ಟಾಗಿ ಕರ್ಕೊಂಡೈತಿ ಅಂತ ನಾನು ಕೇಳ್ತಾ ಇದ್ದೆ. ಬೇರೆಯವ್ರು ನನಗೆ ಎಷ್ಟರ ಕರ್ಕೊಂಡೋಗ್ತಿದ್ರೆ ಮುಖ್ಯಮಂತ್ರಿ ಈಗ ಕರ್ಕೊಂಡು ಹೋಗ್ಬೇಕಲ್ಲ, ಕೆಲಸ ಮಂಜೂರಾಗಿದ್ದಾವೆ, ಉದ್ಘಾಟನೆ ಆಗಬೇಕು, ಶಂಕುಸ್ಥಾಪನೆ ನಾವೇ ಮಾಡ್ಕೊಳ್ಳೋದಕ್ಕೆ ಏನು ಅರ್ಥ ಹೋಗ್ತದೆ. ಮುಖ್ಯಮಂತ್ರಿಗಳು ಬೇರೆ ಬೇರೆ ಅವರೆಲ್ಲ ಕರ್ಕೊಂಡು ಕಾರ್ಯಕ್ರಮ ಮಾಡಿ ಅವ್ರಿಗೆಲ್ಲ ಗೌರವಿಸಿ ನಾವೆಲ್ಲರೂ ಸೇರಿ ಜನ ತಾಲೂಕಿನ ಜನರು ಎಲ್ಲರೂ ಸೇರಿ ಅವರಿಗೆ ನಾವು ಗೌರವ ಸೂಚಿಸಬೇಕಲ್ಲ. ತಾಲೂಕಿನ ಬೆಳವಣಿಗೆಗೆ ನೀವೆಲ್ಲ ಇಷ್ಟು ಸಹಾಯ ಮಾಡಿದ್ದೀರಿ, ಕಾರಣಕರ್ತರಾಗಿದೆ, ಅದರಿಂದ ಗೌರವ ಸೂಚಿಸ್ತಕ್ಕಂಥ ಒಂದು ಸಮಾರಂಭ ಅಂತೇಳಿ ಅವರಿಗೆ ನಾನು ಹೇಳ್ತೀನಿ. ಆದರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಬರಬೇಕು, ಕಾರ್ಯಕರ್ತರಿಗೆ ಹೇಳಬೇಕು. ಎಲ್ಲ ನಮ್ಮ ಪಕ್ಷ